ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜ್. ಸೆಲ್ಫ್ ರೆಸ್ಪೆಕ್ಟ್ ಎನ್ನುವುದು ಬದುಕು ಕಲಿಸುವ ಅತ್ಯಂತ ಕಠಿಣವಾದ ಪ್ರೀತಿ, ಸ್ನೇಹ, ಪಾಠ ಅಥವಾ ಸಂಬಂಧಗಳ ಹೆಸರಿನಲ್ಲಿ ನಾವು ನಮ್ಮನ್ನು ನಾವು ಹೇಗೆ ಕಳೆದುಕೊಳ್ಳುತ್ತೇವೆ ಮತ್ತು ಅದನ್ನು ಮರಳಿ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಒಬ್ಬ ಮನುಷ್ಯನಿಗೆ ಎಲ್ಲವನ್ನೂ ಕಳೆದುಕೊಂಡ ಮೇಲೂ ಉಳಿಯುವುದು ಏನು ಗೊತ್ತಾ? ಹಣವಲ್ಲ, ಆಸ್ತಿಯಲ್ಲ, ಮನುಷ್ಯರಲ್ಲ. ಅದು ಅವನ ಆತ್ಮಗೌರವ. ಆದರೆ ನೋವಿನ ಸಂಗತಿ ಏನೆಂದರೆ, ನಾವು ಇವತ್ತು ಪ್ರೀತಿಯ ಹೆಸರಿನಲ್ಲೋ ಅಥವಾ ಇತರರನ್ನು ಮೆಚ್ಚಿಸುವ ಭರದಲ್ಲೋ ನಮ್ಮನ್ನೇ ನಾವೇ ಹರಾಜು ಹಾಕುತ್ತಿದ್ದೇವೆ. ನೀವು ಬೇರೆಯವರಿಗಾಗಿ ಬಾಗಿ ಬಾಗಿ ನಿಮ್ಮ ಬೆನ್ನೆಲುಬನ್ನೇ ಮುರಿದುಕೊಂಡಿದ್ದೀರಾ. ಅವರು ಕರೆಯದಿದ್ದರೂ ಹೋಗಿ ಸಾಲಿನಲ್ಲಿ ನಿಲ್ಲುತ್ತೀರಾ. ನೆನಪಿಡಿ, ಜಗತ್ತು ನಿಮ್ಮನ್ನು ಗೌರವಿಸಬೇಕೆಂದರೆ ಮೊದಲು ನೀವು ನಿಮ್ಮನ್ನು ಗೌರವಿಸಬೇಕು. ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಂಡ ಕಿರೀಟವನ್ನು ಮರಳಿ ಪಡೆಯುವ ಕಾಲ ಬಂದಿದೆ. ಹಾಗಾದರೆ ಸೆಲ್ಫ್ ರೆಸ್ಪೆಕ್ಟ್ ಹೇಗೆ ಪಡೆಯುವುದು? ಇದರಲ್ಲಿ ಏನೆಲ್ಲ ಅಂಶಗಳಿವೆ ಬನ್ನಿ ನೋಡೋಣ. ನಾವು ಅಂದುಕೊಳ್ಳುತ್ತೇವೆ, ಅತಿಯಾಗಿ ಪ್ರೀತಿ ತೋರಿಸಿದರೆ ಅಥವಾ ಯಾರು ಏನೇ ಅಂದರೂ ಸುಮ್ಮನೆ ಇದ್ದರೆ ನಮಗೆ ಬೆಲೆ ಸಿಗುತ್ತದೆ ಎಂದು. ಆದರೆ ವಾಸ್ತವವೇ ಬೇರೆ. ಅತಿಯಾದ ವಿಷಯ ಕೆಲವೊಮ್ಮೆ ನಿಮ್ಮನ್ನು ದುರ್ಬಲ ಎಂದು ತೋರಿಸುತ್ತದೆ. ನೀವು ಇಲ್ಲದ ಜಾಗದಲ್ಲಿ ಯಾರಿಗಾದರೂ ನಿಮ್ಮ ಕೊರತೆ ಕಾಡುತ್ತಿಲ್ಲ ಎಂದರೆ ನೀವು ಅಲ್ಲಿ ಇರಬಾರದು ಎಂದೇ ಅರ್ಥ. ನೀವು ಅಲ್ಲಿ ಇರಬಾರದು. ಕವಿಯೊಬ್ಬರು ಹೇಳಿರುವ ಹಾಗೆ, ಮಾನವೇ ಮನುಷ್ಯನ ಪ್ರಾಣ. ಈ ಅಂಶವನ್ನು ನಿಮಗೆ ಸರಿ ಎನಿಸಿದರೆ ನೀವು ಇವತ್ತಿನಿಂದ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಉಳಿಸಿಕೊಳ್ಳಲು ಈ ಕ್ರಮವನ್ನು ಕೈಗೊಳ್ಳಿ. ಇದೆಲ್ಲ ಬೇಡ, ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಓದು ಪರವಾಗಿಲ್ಲ, ನಾವು ಅವರ ಜೊತೆ ಚೆನ್ನಾಗಿರಬೇಕು ಎಂದುಕೊಂಡರೆ ಈ ಅಂಶವನ್ನು ನೀವು ಬಳಸಿಕೊಳ್ಳುವುದು ಬೇಡ. ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನೋಡಿ. ಬೆಲೆ ಬಾಳುವ ವಜ್ರ ಮತ್ತು ಕಲ್ಲು ನೋಡಿ. ರಸ್ತೆಯಲ್ಲಿ ಬಿದ್ದಿರುವ ಕಲ್ಲಿನ ಮೇಲೆ ಎಲ್ಲರೂ ಕಾಲಿಟ್ಟು ನಡೆಯುತ್ತಾರೆ, ಏಕೆಂದರೆ ಅದು ಎಲ್ಲರಿಗೂ ಸುಲಭವಾಗಿ ಸಿಗುತ್ತದೆ. ಆದರೆ ಒಂದು ವಜ್ರವನ್ನು ಕನ್ನಡಿಯ ಪೆಟ್ಟಿಗೆಯಲ್ಲಿ ಎತ್ತಿರುತ್ತಾರೆ. ಯಾಕೆಂದರೆ ಅದಕ್ಕೆ ತನ್ನ ಬೆಲೆ ಗೊತ್ತು. ನೀವು ಎಷ್ಟು ನಿಮ್ಮ ಸಮಯವನ್ನು, ನಿಮ್ಮ ಭಾವನೆಗಳನ್ನು ಎಲ್ಲರಿಗೂ ಉಚಿತವಾಗಿ ಹರಡುತ್ತಿದ್ದರೆ ಜನ ನಿಮ್ಮನ್ನು ಕಲ್ಲಾಗಿ ನೋಡುತ್ತಾರೆಯೇ ಹೊರತು ವಜ್ರವನ್ನಾಗಿ ಅಲ್ಲ. ನಿಮ್ಮ ಗೈರು ಹಾಜರಿಗೆ ಅಥವಾ ನೀವು ಹೋಗದಿದ್ದ ಜಾಗಕ್ಕೆ ಬೆಲೆ ಇಲ್ಲದಿದ್ದ ಮೇಲೆ, ನೀವು ಹೋಗುವ ಜಾಗಕ್ಕೆ ಬೆಲೆ ಇಲ್ಲದಿದ್ದ ಮೇಲೆ ನಿಮ್ಮ ಹಾಜರಿಗೆ ಅರ್ಥವೇ ಇರುವುದಿಲ್ಲ. ನೀವು ಅವರಿಗೆ ಅನಿಸಬೇಕು ಏನೆಂದರೆ, ನಾವು ಆ ವ್ಯಕ್ತಿಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಅಂತ, ಆ ಕೊರತೆ ಅವರಲ್ಲಿ ಇಲ್ಲ ಅಂತ. ಆದರೆ ನೀವು ಅಲ್ಲಿಗೆ ಹೋಗುವ ಅಗತ್ಯವಿಲ್ಲ. ಏಕೆಂದರೆ ನೀವು ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವಜ್ರವಾಗಿ ಕಲ್ಲು ಆಗೋಕೆ ಹೋಗಬೇಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಏಕೆಂದರೆ ನಮಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತೋ ನಾವು ಅಷ್ಟು ಚೆನ್ನಾಗಿ ಜೀವನದಲ್ಲಿ ಇರುತ್ತೀರಿ. ಕಲ್ಲಾಗಿ ಯಾವತ್ತಿಗೂ ಯಾರ ಮುಂದೆಯೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಕೆಲವರು ನಿಮ್ಮನ್ನು ತುಳಿಯಲು ಯತ್ನಿಸಬಹುದು, ಮಾತುಗಳಿಂದ ಚುಚ್ಚಬಹುದು. ಅದು ಆಕಾಶದಿಂದ ಬೀಳುವ ಮಳೆಯಂತೆ. ಆತ್ಮಗೌರವ ಎನ್ನುವುದು ಆ ಮಳೆಯಲ್ಲಿ ಹಿಡಿಯುವ ಛತ್ರಿಯಂತೆ. ಛತ್ರಿ ಮಳೆಯನ್ನು ನಿಲ್ಲಿಸಕ್ಕೆ ಆಗುವುದಿಲ್ಲ, ಆದರೆ ನೀವು ನೆನೆಯದಂತೆ ಕಾಪಾಡುತ್ತದೆ. ಯಾರೇ ಒಬ್ಬರು ನಿಮ್ಮನ್ನು ಕೆಟ್ಟದಾಗಿ ನೋಡಿದಾಗ ನೀವು ಮೌನವಾಗಿರುವುದು ಉತ್ತಮ. ಆದರೆ ಅದನ್ನು ಸಹಿಸಿಕೊಳ್ಳುತ್ತಲೇ ಇರುವುದು ನಮ್ಮ ಆತ್ಮಹತ್ಯೆಗೆ ಸಮಾನ. ಏಕೆಂದರೆ ನಾವು ಅವರು ಏನೇ ಅನ್ಲಿ, ಏನೇ ಮಾಡ್ಲಿ, ನಾವು ಅವರು ಹೇಳಿದ ಕೇಳ್ಕೊಂಡು ಅವ್ರ ಹತ್ರ ಇದ್ದೀರಂತಂದ್ರೆ ನಮ್ಮ ಸಾವು ನಮ್ಮ ಕೈಯಲ್ಲಿ ಇದೆ ಅಂತ. ಏಕೆಂದರೆ ಅವರು ನಮಗೆ ಸೆಲ್ಫ್ ರೆಸ್ಪೆಕ್ಟ್, ಅವರು ನಮ್ಮ ಮೇಲೆ ಕಿಂಚಿತ್ತು ಸೆಲ್ಫ್ ರೆಸ್ಪೆಕ್ಟ್ ಇಟ್ಟುಕೊಂಡಿರುವುದಿಲ್ಲ. ಹೋದರೆ ಹೋಗ್ಲಿ, ಬಂದ್ರೆ ಬರಲಿ ಅನ್ನೋ ಮನಸ್ಥಿತಿ ಮೇಲೆ ಇರುತ್ತಾರೆ. ನಾವು ಬೇಡ ಅನ್ನೋದು ಅವರ ಮಾತಿನಿಂದ ಮತ್ತು ವರ್ತನೆಯಿಂದ ನಾವು ತಿಳಿದುಕೊಂಡು ನಾವು ಅವರಿಂದ ದೂರವಾಗುವುದು ಉತ್ತಮ. ಮತ್ತೆ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಹೇಗೆ ಹಿಂಪಡೆಯುವುದು? ಮತ್ತೆ ಹಾಗಾದರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಹೇಗೆ ಹಿಂತಿರುಗಿಸಿಕೊಳ್ಳುವುದು ಎಂದು ನೋಡೋಣ. ಅವರು ಏನೇ ಹೇಳಲಿ ಇಲ್ಲ ಎಂದು ನಿಮ್ಮ ಮಾತಿನಲ್ಲಿ ಧೈರ್ಯವಾಗಿ ಹೇಳಿ. ನಿಮ್ಮ ಮನಸ್ಸಿಗೆ ಒಪ್ಪದ ಕೆಲಸಕ್ಕೆ ಹೌದು ಎನ್ನುವುದು ಏಕೆ? ನಿಮ್ಮ ಆತ್ಮಕ್ಕೆ ಮಾಡುವ ದ್ರೋಹ ಅದು. ನಿಮ್ಮ ಸಂತೋಷವೆಲ್ಲ ಬಿಟ್ಟು ಅವರಿಗೆ ಸಂತೋಷ ಕೊಡುವ ಕೆಲಸದ ಮೇಲೆ ನಿಮ್ಮ ಕೆಲಸವನ್ನು ಅಥವಾ ನಿಮ್ಮ ಮನಸ್ಸನ್ನು ಕೊಡಬೇಡಿ. ಏಕೆಂದರೆ ಅಲ್ಲಿ ಅವರು ನಮ್ಮಿಂದ ಕೆಲಸ ಮಾಡಿಕೊಳ್ಳುವುದು ಮಾತ್ರ ಯೋಚಿಸುತ್ತಾರೆ, ನಮ್ಮ ಆತ್ಮಗೌರವದ ಬಗ್ಗೆ ಅಲ್ಲ.
ಏನೇ ಆಗಲಿ ಆತ್ಮಗೌರವದಲ್ಲಿ ಯಾರೆಂದಿಗೂ ಭಿಕ್ಷೆ ಬೇಡಬೇಡಿ. ಅದು ಪ್ರೀತಿಯೇ ಇರಲಿ ಅಥವಾ ಗೌರವವೇ ಇರಲಿ. ಕೇಳಿ ಪಡೆಯುವುದು ಗೌರವವಲ್ಲ, ಅದು ಭಿಕ್ಷೆ ಅಂತಾನೆ ಹೇಳ್ತೀನಿ. ಅರ್ಹತೆ ಇಲ್ಲ ಅರ್ಹತೆ ಇದ್ದರೆ ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಏಕೆಂದರೆ ನಾವು ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಆತ್ಮಗೌರವಕ್ಕೆ ಸರಿಯಾಗಿ ಇದ್ದರೆ ಅದು ಎಲ್ಲಿಂದಲೂ ಬೇಕಾದರೂ ಬರಬಹುದು. ಆದ್ದರಿಂದ ಯಾರ ಹತ್ರನೂ ಭಿಕ್ಷೆ ಬೇಡೋದು ಬಿಟ್ಟು ಬಿಡಿ. ಇನ್ನು ದೂರ ಸರಿಯುವ ಧೈರ್ಯವನ್ನು ಮಾಡಿ. ಎಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ಇಲ್ಲವೋ, ಎಲ್ಲಿ ನಿಮ್ಮ ಮಾತಿಗೆ ಗೌರವವಿಲ್ಲವೋ, ಎಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲವೋ ಅಲ್ಲಿಂದ ಒಂದು ಮಾತು ಆಡದೆ ಎದ್ದು ಬನ್ನಿ. ಆ ಮೌನವೇ ಅವರಿಗೆ ದೊಡ್ಡ ಶಿಕ್ಷೆ ಅಂತ ಹೇಳ್ತೀನಿ. ಏಕೆಂದರೆ ನಾವು ದೂರ ಹೋದಷ್ಟು ಅವರಿಗೆ ಅನಿಸುತ್ತದೆ, ನಾನು ಇವನನ್ನು ಏಕೆ ಅಷ್ಟು ಕೀಳಾಗಿ ನೋಡಿದೆ ಅಂತ ಅವರಿಗೆ ನಮ್ಮ ಮೇಲೆ ಒಂದು ಸಲನಾದರೂ ಅನಿಸುತ್ತದೆ. ಏಕೆಂದರೆ ನಾವು ಅವರಿಗಾಗಿ ಮಾಡಿದ್ದು ಒಳ್ಳೆಯದೇ ಹೊರತು ಕೆಟ್ಟದನ್ನು ಮಾಡಿರುವುದಿಲ್ಲ. ಆದರೆ ಸೂರ್ಯ ಮುಳುಗುವುದು ಕತ್ತಲಿಗೆ ಹೆದರಿಯಲ್ಲ, ನಾಳೆ ಮತ್ತೆ ಉದಯಿಸಿ ತನ್ನ ಪ್ರತಿಭೆಯನ್ನು ತೋರಿಸಲು. ನೀವು ಕೂಡ ಅಷ್ಟೇ. ಕೆಲವು ಸಂಬಂಧಗಳಿಂದ, ಕೆಲವು ಜಾಗಗಳಿಂದ ದೂರ ಸರಿಯುವುದು ಸೋಲಲ್ಲ, ಅದು ನಿಮ್ಮ ವ್ಯಕ್ತಿತ್ವದ ರಕ್ಷಣೆ. ಇದು ಹಿಂದೆ ಪ್ರತಿಜ್ಞೆ ಮಾಡಿ. ಯಾರಿಗಾಗಿಯೂ ನಿಮ್ಮ ಸ್ವಂತಿಕೆಯನ್ನು ಬಲಿ ಕೊಡಬೇಡಿ. ಕನ್ನಡಿಯ ಮುಂದೆ ನಿಂತಾಗ ಆ ಕನ್ನಡಿಯ ಒಳಗಿರುವ ವ್ಯಕ್ತಿ ಹೆಮ್ಮೆಯಿಂದ ನಗಬೇಕು, ಅಸಹ್ಯದಿಂದ ಮುಖ ತಿರುಗಿಸಬಾರದು. ಏಕೆಂದರೆ ನೀವು ನಿಮ್ಮ ಮೊದಲ ಆದ್ಯತೆಯಾಗಿರಿ. ಯಾರಿಗೂ ಏನನ್ನು ಉಚಿತವಾಗಿ ಅಥವಾ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಂಡು ಯಾರಿಗೂ ಏನು ಮಾಡೋಕೆ ಹೋಗಬೇಡಿ. ಏಕೆಂದರೆ ಅಲ್ಲಿ ನಮ್ಮ ಅವಶ್ಯಕತೆ ಇಲ್ಲದಿದ್ದರೂ ಅವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ. ಹೇಗೆಂದರೆ ಅವರು ನಮ್ಮಲ್ಲಿ ಅವರು ಮಾಡಬಾರದ ಕೆಲಸಗಳನ್ನು ನಮ್ಮ ಕೈಯಲ್ಲಿ ಮಾಡಿಸಿಕೊಳ್ಳುತ್ತಾರೆ. ಅವರ ಹತ್ರ ಭಿಕ್ಷೆ ಬೇಡ ಹಂಗೆ ಮಾಡ್ತಾರೆ. ಅವರಿಂದ ನಾವು ಎಂತೆಂಥ ಮಾತು ಕೇಳಬೇಕಂದ್ರೆ ಅಂತ ಮಾತೆಲ್ಲ ಕೇಳ್ತಾರೆ. ಯಾರಿಂದಲೂ ನಾವು ಆ ಮಾತುಗಳನ್ನು ಕೇಳೋಕೆ ಸಾಧ್ಯವಿಲ್ಲ. ಯಾರಲ್ಲಿ ಕೇಳುತ್ತೀವಿ ಅಂದ್ರೆ ನಮಗೆ ನಮ್ಮ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿಗಳಿಂದ, ಅವರು ನಮ್ಮವರು ಅವರು ನಮ್ಮವರು ಅಂತ ನಾವು ಅಂದುಕೊಳ್ತೀವಲ್ಲ, ಆವಾಗ ನಾವು ಅವರ ಮುಂದೆ ಚೀಪ್ ಆಗಿ ಕಾಣಿಸ್ತೀವಿ. ಆದ್ದರಿಂದ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಯಾವತ್ತಿಗೂ ಯಾರೊಂದಿಗೂ ಎಲ್ಲಿಯೂ ಕಳೆದುಕೊಳ್ಳಬೇಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುವ ಹಠ ನಿಮಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು